ಚಿಂಚೋಳಿ ತಾಲೂಕಿನ ಹೊಳೆಬೀರನಹಳ್ಳಿ ಗ್ರಾಮದಲ್ಲಿ ಸತತ ಮಳೆಯಿಂದಾಗಿ ಪ್ರಮುಖ ರಸ್ತೆ ಸಂಪೂರ್ಣ ನೀರಿನಿಂದ ಜಲಾವೃತಗೊಂಡಿದ್ದು ಹದಗೆಟ್ಟ ರಸ್ತೆ ಪಾದಚಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಉಂಟಾಗಿದ್ದು ಇದಕ್ಕೆ ಅಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ಮೇಲೆ ವರ್ಷ ಪೂರ್ತಿ ನೀರು ತುಂಬಿದ್ದೇ ಇರುತ್ತದೆ. ಮಳೆಗಾಲ ಬಂದರೆ ಸಾಕು ಮನುಷ್ಯನ ಮೊಳಕಾಲು ಮುಳುಗುವಂತ ಹಂತದಲ್ಲಿ ನೀರು ತುಂಬುತ್ತದೆ. ರಸ್ತೆಯ ಪಕ್ಕದಲ್ಲಿ ಇರುವ ಬೋರ್ವೆಲ್ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುತ್ತದೆ. ಆದರೆ ಇದರಲ್ಲಿ ಕೊಳಚೆ ನೀರು ಮಿಶ್ರಣಗೊಂಡು ತಿರ್ಗಾ ಆ ನೀರು ನಮಗೆ ಕುಡಿಯಲು ಬರುತ್ತದೆ. ಇಷ್ಟಾದರೂ ಇಲ್ಲಿನ ಸ್ಥಳೀಯರು ಬೇರೆ ದಾರಿಯೇ ಇಲ್ಲದೆ ನರಕ ಯಾತನೆ ಅನುಭವಿಸುವಂತಾಗಿದೆ. ದಿನನಿತ್ಯ ಕಾಲ್ನಡಿಗೆಯಲ್ಲಿ ಸಾಗುವ ಪಾದಚಾರಿಗಳು ಕೆಸರು ನೀರಿನಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ನೀರು ನಿಲ್ಲುತ್ತವೆ. ಈ ಮುಖ್ಯ ರಸ್ತೆಯ ದುರವಸ್ಥೆಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು. ತಕ್ಷಣವೇ ಚರಂಡಿ ವ್ಯವಸ್ಥೆಯೊಂದಿಗೆ ಗುಣಮಟ್ಟದ ಹೊಸ ರಸ್ತೆ ನಿರ್ಮಾಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಿಂಗರಾಜ ಸ್ವಾಮಿ, RG32 ಕನ್ನಡ ನ್ಯೂಸ್, ಚಿಂಚೋಳಿ. ನಾವಿವತ್ತು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೊಳೆಬೀರನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಹೊಳೆಬೀರನಹಳ್ಳಿ ಗ್ರಾಮದಿಂದ ಮರನಹಳ್ಳಿ ಗ್ರಾಮದವರೆಗೆ ಈ ಮುಖ್ಯ ರಸ್ತೆ ಹೋಗ್ತದೆ. ಈ ಮುಖ್ಯ ರಸ್ತೆಯಲ್ಲಿ ಹಲವಾರು ರೈತರ ಜಮೀನುಗಳಿವೆ. ದಿನನಿತ್ಯವಾಗಿ ಈ ಒಂದು ಕೃಷಿ ಚಟುವಟಿಕೆಗಳು ಈ ಹೊಲ ಗದ್ದೆಗಳಲ್ಲಿ ಜರುಗ್ತವೆ. ಇದು ಏನು ನೀರು ನೋಡ್ತಾ ಇದ್ದೀರಾ, ಮಳೆಗಾಲದ ನೀರು. ಹಾಗೆ ಸಾರ್ವಜನಿಕರು ಹೊಳೆಬೀರನಹಳ್ಳಿ ಗ್ರಾಮದಲ್ಲಿ ಮೇಲೆ ಬಳಸುವಂಥ ನೀರು ಈ ಮುಖ್ಯ ರಸ್ತೆಗೆ ನೀರು ಬರ್ತವೆ. ಇದರಿಂದ ದಿನನಿತ್ಯವಾಗಿ ಪಾದಾಚಾರಿಗಳಾಗಿರ್ಬೋದು, ವಾಹನ ಸವಾರರಾಗಿರ್ಬೋದು ಈ ಮುಖ್ಯ ರಸ್ತೆಯಿಂದನೇ ಹೋಗ್ತಾರೆ. ಇದರಿಂದ ದಿನನಿತ್ಯವಾಗಿ ಪಾದಾಚಾರಿಗಳಿಗೆ ನರಕ ಯಾತನೆ ಆಗ್ತದೆ. ಇದರಿಂದ ಇಲ್ಲಿನ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯದಲ್ಲೇ ಈ ನೀರು ಇಷ್ಟು ಎತ್ತರಕ್ಕಿದೆ. ಮಳೆಗಾಲ ಬಂದರೆ ಮಳೆಯಲ್ಲಿ ಮೊಳಕಾಲುವರೆಗೂ ನೀರು ನಿಂತ್ಕೋತವೆ. ಇದರಿಂದ ಇಲ್ಲಿನ ರೈತರು, ಸಾರ್ವಜನಿಕರು ಹಾಗೂ ಪಾದಚಾರಿಗಳು ಬಹಳ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಸ್ಥಳೀಯರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿ ಸಹ ಸಲ್ಲಿಸಿದ್ದಾರೆ. ಇದು ಇವತ್ತಿನ ನಿನ್ನೆದು ರಸ್ತೆ ಅಲ್ಲ, ಸುಮಾರು ವರ್ಷಗಳದ್ದು ಈ ರಸ್ತೆಯಾಗಿದೆ. ಇದರಿಂದ ಪ್ರತಿನಿಧಿಗಳಿಗೂ ಸಹ ಮನವಿ ಸಲ್ಲಿಸಲಾಯಿತು ಹಾಗೂ ಹಲವಾರು ಬಾರಿ ಇಲ್ಲಿನ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ, ಇದರ ಬಗ್ಗೆ ಒಂದು ಚಿಕ್ಕ ವರದಿ ಇದೆ. ಇಲ್ಲಿನ ಸ್ಥಳೀಯರ ಬಗ್ಗೆ ಮಾತಾಡೋಣ. ಏನಂತಾರೆ? ಯಾವಾಗಲೂ ಹಮೇಶ ಇದು ರೋಡಿನ ಮೇಲೆ ನೀರು ಬರ್ತದ. ಇದು ನಾಲಿ ಏನಪ್ಪ ಅಂದ್ರೆ ಚಿಕ್ಕದಾಗ್ಯದ. ಇದು ಊರಿನ ಹೊಳೆಬೀರನಹಳ್ಳಿ ಪೂರಾ ನೀರು ಇಲ್ಲೇ ಬರ್ತದೆ ರೀ. ಆಮೇಲೆ ಈ ಕಡೆ ರೈತರು ಭೂಮಿಗಳು ಭಾಳ ಅದಾವ. ಎಲ್ಲ ರೈತರು ಕೂಲಿ ಮಾಡ್ಲಕ್ಕೆ ಹೋಗ್ತಾರ, ರೈತರು ಏನಪ್ಪ ಕೆಲಸ ಮಾಡ್ಲಕ್ಕೆ ಹೋಗ್ತಾರ. ಆಮೇಲೆ ಇದು ಸುಲೇಪೇಟ್ ರೋಡ್ನೂ ಅದ. ಹಿಂಗಾಗಿ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನೀರ ನಡಿಲಕ್ಕಾಗಲ್ಲ ರೀ. ಆ ಶೌಚಾಲಯ ನೀರುಗಳೆಲ್ಲ ಬರ್ತಾವ. ಕಾಲಿಟ್ಟು ನಡಿಬೇಕಂದ್ರೆ ಜನ ಅಂದಲತ್ತಾರ. ಹಿಂಗಾಗಿ ಭಾಳ ಸಲ ನಾವೇನಪ್ಪ ಅಂದ್ರೆ PDO ಅವ್ರಿಗೆ ಮನವಿ ಮಾಡಿದ್ವಿ. ಪಂಚಾಯತ್ ಆಫೀಸ್ಗೆ ಹೋಗಿ ನಾವು ಜನ ಹೋಗಿ ಹೇಳಿದ್ರು ಅವ್ರೇನಂತಾರ, ಇಲ್ರಿ ದುಡ್ಡು ಟ್ಯಾಕ್ಸ್ ಕೊಟ್ರೆ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಹಾರಿಕೆ ಉತ್ತರ ಹೇಳ್ತಾರೆ. ಇದು ಸ್ವಲ್ಪ ಮಂತ್ರಿಗಳ ಗಮನಕ್ಕೆ ಬಂತಂದ್ರೆ ನಮಗೆ ಅನುಕೂಲ ಆಗ್ತದೆ ಅನ್ನೋದು ಇಚ್ಛೆ ಅದ. ಈ ರಸ್ತೆ ಬಗ್ಗೆ ಏನು ಹೇಳ್ತೀರಾ ಅಂತ, ಸಚಿವರಾಗಲಿ ಅಥವಾ MLA ಗಾಗಲಿ ಏನು ಹೇಳ್ತೀರಾ ಅಂತ? ನಾವು ಶಾಸಕರು ಮಂತ್ರಿಗಳಿಗೆ ಮನವಿ ಮಾಡೋದೇನಂದ್ರೆ, ಇದು ರೋಡ್ ಸರಿಯಾಗಾದ್ರೆ ಎಲ್ರಿಗೂ ಮರ್ನಾಳಕ್ಕೆ ಹೋಗೋ ಜನರಲ್ಲಿ, ರೈತರಲ್ಲಿ, ಹೊಲಕ್ಕೆ ಹೋಗೋದಲ್ರಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಮನವಿ. ಒಟ್ಟಿನಲ್ಲಿ ಇದೊಂದು ರಸ್ತೆ ಮಾಡ್ಕೊಡ್ಬೇಕಂತ ನಮ್ಮ ಆಗ್ರಹ. ಓಕೆ. ರಸ್ತೆ ಏನ್ರಿ ಇದು ಮಳೆಗಾಲಗಾರ ಪೂರ್ತಿ ಈ ಕೌಲಿಗಳು ತುಂಬೋದು, ನೀರು ರಾಡಿ ಇರೋದು. ಮತ್ತು ಹಳ್ಳ ಬಂತಂದ್ರೆ ಇದು ಬೋರ್ವೆಲ್ ಬಳಿ ನೀರು ಸೇರ್ಪಡೆ ಆಗ್ತದೆ. ಆಯಿತು, ಹೋಗಕ್ಕೆ ತೊಂದ್ರೆ ಹಾವುಗಳು ಬರ್ತಾವೆ, ರಾತ್ರಿ ಹೋಗೋ ಬರೋರಿ ಎಲ್ಲ ಹಲವಾರು ತೊಂದರೆಗಳು. ಅಲ್ಲಿ ಹಳ್ಳಕ್ಕೆ ನೀರು ಬಂದು ಅಂದ್ರೆ ಇಲ್ಲಿ ನೀರು ಊರಾಗಿನ ನೀರು ಬಂದ್ಕೇಸಿ ಬೋರಲ್ಲಿ ಸೇರ್ಪಡೆ ಆಗ್ತಾವೆ ಕುಡಿಯೋ ನೀರಿನಲ್ಲಿ. ಇದು ಹಮೇಶ ಬರ್ತಾವೆ ನೀರು. ಈ ರಸ್ತೆ ಬಗ್ಗೆ ಏನು ಹೇಳ್ತೀರಾ ಅಂತ? ರಸ್ತೆ ಬಗ್ಗೆ ಚರಂಡಿ ಆಗ್ಬೇಕ್ರಿ. ಇದು ಚರಂಡಿ ದೊಡ್ಡ ಆಗ್ಬೇಕು. ಒಳಗೆ ಪೂರ ಫುಲ್ಲು ಮುಚ್ಕೊಂಡು ಹಮೇಶ ಬರ್ತದೆ. ಹರಮೇಶ ನೀರು ರೀ. ಇದ್ರ ಮೇಲೆ 24 ಗಂಟೆ ನೀರು ಹರಿದಂಗೆ ರೀ.
ಅಂದ್ರೆ ಯಾವಾಗ್ನೂ ಈ ತುಂಬಿದ ನೀರಾಗೆ ಓಡಾಡ್ತೀವಿ. ಇದೇ ನೀರಾಗೆ ಓಡಾಡ್ಬೇಕು. ಆಮೇಲೆ ಈ ಮೆಟ್ಟು ಬಿಟ್ಟು ಓಡಾಡಿದ್ರೆ ಏನಾಗ್ತದ್ರಿ, ಕಾಲು ಗುದ್ ಅಂದು ಪೂರ ಮೈ ಎಲ್ಲ ಹತ್ತಿ ಬಂದಂಗ ಆಗ್ತದ. ರಾತ್ರಿ ಬೀಳತಾವ. ಇವು ಯಾವ ಹೊಸ ಮಂದಿ ಬಂದ್ರೆ ಒಂದ್ 2 ದಿನಕ್ಕೆ ಹೊಳತಾರ ಇವ್ ನಮ್ಗೆ. ಆಮೇಲೆ ಏನ್ ಮಾಡ್ತಾವ್ರಿ, ಇಟ್ಟು ಬರೀ ಹಾವುಗಳು ಬೀಳತಾವ್ರಿ. ಹೋಗ್ಲಕ್ಕಂದ್ರೆ ಹೆಣ್ಮಕ್ಳು ಸದಿ ಕಳೆಯಲ್ರು ಅಥವಾ ಹೊಲಕ್ ಹೋಗಲ್ರು, ಅಂಜಿ ಮನಿಗೆ ಹೊಂಟ್ರ. ಇದು ಎಷ್ಟು ವರ್ಷದಿಂದ ಹಿಂಗೆ ಅದ ಅಂತ? ಇದು ಈಗ ಏನು ಇಲ್ಲ ಅಂದ್ರೆ ಬಿ ಒಂದು 6-7 ವರ್ಷದಿಂದ ಇದೇ ಆದ್ರಿ. ಇದು ಬರೀ ಇದೇ ಬಬ್ಲಿ. ಅಲ್ಲಾನ ರೋಡ್ ಆಗಿದ್ದಿಲ್ಲ, ಆ ರೋಡಿನಾಗ ಸೈಡಿನಾಗ ಈ ರೋಡ್ ಆದ್ಮೇಲೆ ಪೂರ ಕೆಟ್ಟ ಹೋಗ್ಯದ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗ್ಲಿ MLA ಮತ್ತೆ ಯಾರಿಗಾನ ಇದ್ರ ಬಗ್ಗೆ ಮನವಿ ಸಲ್ಲಿಸಿ ಏನಾರ ಹೇಳಿರ ಊರಾಗಿನವರು? ಗ್ರಾಮ ಪಂಚಾಯತ್ ಹೇಳ್ತೀರಿ ತೆಗೆಯಲ್ಲ, ಚರಂಡಿ ತೆಗಿಯಲ್ಲ ಅವರು. ವರ್ಷನಾಗ ಒಮ್ಮೆಲೆ ತೆಗಿತಾರೆ. ಅವು ಮತ್ತು ಅವು ತೆಗೆದು ಒಂದು 4 ದಿನ ಮತ್ತು ಅವು ಏನೋ ಪುಟ್ಟ ಪಿಟ್ಟ ಬಾಟಿಗಳು ಬರೋದು, ಒಳಗೆ ಸೇರ್ಪಡೆ ಆಗೋದು, ಮತ್ತು ಇವು ಕೌಲಿ ತುಂಬೋದು, ರೋಡಿಗೆ ಬರೋದು ನೀರು. ಈಗ ಕೊನೆಯದಾಗಿ ಈ ರಸ್ತೆ ಬಗ್ಗೆ ಏನು ಹೇಳ್ತೀರಾ ಅಂತ? ನೀರು ಬರ್ಬಾರ್ದು ಮತ್ತೇನು ಒಟ್ಟು ಕೌಲಿ ಸಾಫ್ ಮಾಡನ್ರಿ ಸಾಬ್ರೆ. ಏನು ಬೇಕಾಗಿಲ್ಲ. ಸ್ವಲ್ಪ ಮಾಡ್ಬೇಕು, ಅದಕ್ಕೆ ನಾನು ಸ್ವಲ್ಪ ಹತ್ರ ಮಾಡ್ಬೇಕು. ಇದು ಒಂದು ಈ ರಸ್ತೆ ಇಲ್ಲಿಂದ ಮರನಳ್ಳಿ ತಕ್ಕ ರಸ್ತೆ ಅದ, ಕಚ್ಚಾ ರಸ್ತೆ ಅದ? ಕಚ್ಚಾ ರಸ್ತೆ ಇಲ್ರಿ, ರೋಡ್ ಮೇಲೆ ನೀರು ನಿಂದಿರ್ತಾವ. ಸಿಸಿ ಮೇಲೆ ಇದಕ್ಕೂ ಸಿಸಿ ಆಗ್ಬೇಕು ಇನ್ನೊಂದು ಸರಿ. ರೋಡ್ ಆದ್ರೆ ಇನ್ನೊಂದು ಸಿಸಿ ನಾವು ಮಾಡ್ಕೋತೀರಿ. ನಾವು ಕೌಲಿ ಆಡ್ ಆದ್ರೆ ನೀರು ಹೋಗ್ತಾವ್ರಿ, ಇಲ್ದ್ರ ನೀರು ಹೋಗಪ್ಪಲ್ಲ. ಇಲ್ಲಿ ಸಿಸಿ ಆಗ್ನು ಕೆಟ್ಟಂಗೆ ಅದ. ಅದ್ರ ಮೇಲೆ ಹಾಸ್ ಕಟ್ಟಿ ಬೀಳತ್ತಾರ ಜನ ರೀ. ಹೆಣ್ಮಕ್ಳು ಬರ್ಲಾಕಿಲ್ರಿ, ಮುದುಕಿಯರ್ ಮುಡ್ರು. ಹೊರಗ್ ಕಸ ಏನದಪ್ಪ ಇದ್ರ ಆಟೋ ಒಯ್ದ್ ಬಿಡ್ರಿ, 500 ರೂಪಾಯಿ ಕೊಡ್ರಿ. ಇಲ್ಲಿ ತನ ಬ್ರಿಡ್ಜಿಗೆ 500 ಕೊಡ್ಬೇಕು. ಅಡ್ಡೆ ಹೊಲ ಆಟ ಹಾಕ್ರಿ. ರೈತರು ಎಲ್ಲಿ ತನ ಅಂತ ಯಾವ 500 ಕೊಡ್ತಾನ್ರಿ? ನಡಿಯಕ್ ಆಗಲ್ಲಪ್ಪ ನಮ್ಗೆ. ಹೋಯ್ತು 500 ಊರಾಗ ನೀರೆಲ್ಲ ಬಂದು ಹೇಸಿ ಅಂತಾರ ಹೆಣ್ಮಕ್ಳು. ನೀರ್ ಖರಾಬ್ ಇರ್ತಾರ. ಶೌಚಾಲಯ ಕುಂತ ನೀರ್ ಬಂದಾಗ